ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳೆ ಅನ್ನೋದು ಹಿಂದೆ ಇದ್ದ ಒಂದು ಜನಪ್ರಿಯ ಗಾದೆ ಮಾತು. ಆದರೆ ಈಗ ಆ ಗಾದೆ ಮಾತು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿದೆ. ಯಾಕಂದರೆ ಆಗ ಊರಲ್ಲಿ ಇಂಥ ಸೇದಾ ಬಾವಿಗಳು ಇರ್ತಿದ್ವು. ಊರಿಗೆ ಮದುವೆಯಾಗಿ ಬಂದ ಸೊಸೆ ಇರ್ಬೋದು ಅಥವಾ ಯಾರೇ ಇರ್ಬೋದು, ಹೆಣ್ಮಕ್ಳು ನೀರಿಗೆ ಬಂದೇ ಬರ್ತಿದ್ರು. ಇಲ್ಲಿಂದಲೇ ನೀರನ್ನು ಸೇದ್ಕೊಂಡು ಹೋಗ್ಬೇಕಾಗ್ತಿತ್ತು. ಆದರೆ ಈಗ ಮನೆ ಮನೆಗೂ ನಲ್ಲಿ, ಫಿಲ್ಟ್ರ್ ನೀರು ಬಂದುಬಿಟ್ಟು ಈಗ ಸೇದಾ ಬಾವಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾವೆ, ಮುಚ್ಚಿ ಹೋಗಿದ್ದಾವೆ. ಹಿಂದೆ ಊರುಗಳಲ್ಲಿ ಕುಡಿಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ ಮತ್ತು ಪಾತ್ರೆ ತೊಳಿಲಿಕ್ಕೆ, ದನಕರ ನೀರು ಕುಡಿಸ್ಲಿಕ್ಕೆ, ಹೀಗೆ ಎಲ್ಲ ರೀತಿಯ ನೀರಿನ ಅಗತ್ಯವನ್ನು ಪೂರೈಸುತ್ತಿದ್ದ ಜಲಮೂಲವೇ ಈ ಸೇದಾಬಾವಿ ಆಗಿದ್ವು. ಹೀಗಾಗಿ ಪ್ರತಿಯೊಂದು ಊರುಗಳಲ್ಲೂ ತಮ್ಮ ಮನೆಗಳಿಗೆ ಅಗತ್ಯವಾದಷ್ಟು ನೀರನ್ನು ಸೇದ್ಕೊಂಡು ಬರುವಂತಹ ಜವಾಬ್ದಾರಿ ಬಹುತೇಕ ಹೆಣ್ಣು ಮಕ್ಕಳದ್ದೇ ಆಗಿರ್ತಿತ್ತು. ಆದ್ದರಿಂದ ಮನೆಗೆ ಬಂದಂತಹ ಸೊಸೆ, ಅಂದರೆ ಹೊಸದಾಗಿ ಮದುವೆಯಾಗಿ ಬಂದಂತಹ ಸೊಸೆ ನೀರಿಗೆ ಹೋಗಲೇಬೇಕಾಗ್ತಿತ್ತು. ಅಂದರೆ ಈ ಸೇದಾಬಾವಿ ಹತ್ರ ನೀರು ಸೇದಲಿಕ್ಕೆ ಹೋಗಲೇಬೇಕಾಗ್ತಿತ್ತು. ಹೀಗಾಗಿ ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳೆ ಎಂಬುವಂತಹ ಒಂದು ಜನಪ್ರಿಯ ಗಾದೆ ಮಾತು ಸೃಷ್ಟಿಯಾಗಿತ್ತು. ಆದರೆ ಈಗ ಬಾವಿಗಳೇ ಇಲ್ಲ. ಅಂದ ಮಾತ್ರಕ್ಕೆ ಬರೀ ಹುಡುಗಿಯರು ಅಥವಾ ಹೆಂಗಸರೇ ಈ ಸೇದಾಬಾವಿಯಿಂದ ನೀರು ಸೇದ್ತಿದ್ರು ಅಂತ ಭಾವಿಸ್ಬೇಕಾಗಿಲ್ಲ. ಹರೆಯದ ಯುವಕ ಯುವತಿಯರು ಕೂಡ ನೀರು ಸೇದ್ತಿದ್ರು. ಹೆಚ್ಚು ಕಮ್ಮಿ ವಯಸ್ಸಾದ ಗಂಡಸರು ನೀರಿಗೆ ಹೋಗ್ತಿದ್ದಿದ್ದು ಕಡಿಮೆ ಆದರೂ ಕೂಡ ಯುವಕ ಯುವತಿಯರು ಹೆಚ್ಚಾಗಿ ನೀರನ್ನು ಸೇದುವ ಕೆಲಸವನ್ನು ಮನೆಗಳಲ್ಲಿ ಆಗ ಮಾಡ್ತಾಯಿದ್ರು. ಹೀಗಾಗಿ ಅನೇಕ ಪ್ರೇಮಾಂಕುರಗಳು, ಅಂದರೆ ಪ್ರೇಮದ ಕಥೆಗಳು ಶುರುವಾಗ್ತಿದ್ದು ಕೂಡ ಈ ಸೇದಾಬಾವಿ ಹತ್ರನೇ. ಬರೀ ಲವ್ ಮಾತ್ರ ಅಲ್ಲ, ಮನೆಯ ಒಳಗುಟ್ಟುಗಳು, ಹೊಸ ಹೊಸ ಸಮಾಚಾರಗಳು ಇಲ್ಲಿ ಬಿಚ್ಕೊಳ್ತಾ ಇದ್ವು. ಇದು ಒಂದು ರೀತಿಯ ಈ ಊರಿನ ಸಮಾಚಾರಗಳನ್ನು ಬಿತ್ತರಿಸಲಿಕ್ಕೆ ಒಂದು ಮಾಧ್ಯಮ ಕೇಂದ್ರ ಕೂಡ, ಅಂದರೆ ಅಂದಿಗೆ ಆಗಿನ ಮಾಧ್ಯಮ ಕೇಂದ್ರ ಕೂಡ ಈ ಸೇದಾಬಾವಿನೇ ಆಗಿರ್ತಿತ್ತು. ಹಿಂದೆ ಊರುಗಳಲ್ಲಿ ಜನಸಂಖ್ಯೆ ಕಡಿಮೆ ಇದ್ದರೆ ಕನಿಷ್ಠ ಒಂದಾದರೂ ಇಂತಹ ನೀರಿನ ಸೇದಾಬಾವಿ ಇರ್ತಾಯಿತ್ತು. ಜನಸಂಖ್ಯೆ ಹೆಚ್ಚಿದರೆ ಮತ್ತು ಹೆಚ್ಚು ಬಾವಿಗಳು ಇರ್ತಾಯಿದ್ವು. ಓಣಿಗೊಂದು ಸೇದಾಬಾವಿ ಇರ್ತಾಯಿದ್ವು. ಅದು ಆಯಾ ಸಮುದಾಯಗಳನ್ನು ಆಧರಿಸಿ ಕೂಡ ಬಾವಿಗಳು, ಇಂಥ ಸೇದಾಬಾವಿಗಳು ನಿರ್ಮಾಣ ಆಗಿದ್ವು. ಪಂಚಾಯತ್ ರಾಜ್ ಇಲಾಖೆಯ ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ 2 ಕೋಟಿಗೂ ಅಧಿಕ ತೆರೆದ ಬಾವಿಗಳಿದ್ವು. ಅವುಗಳಲ್ಲಿ 25 ಲಕ್ಷದಷ್ಟು ಮಾತ್ರ ನೀರನ್ನು ಹೊಂದಿದ್ವು. ಇನ್ನುಳಿದವು ಬತ್ತಿ ಹೋಗಿದ್ವು ಅಂತೇಳಿ ಇಂದಿನ ಅಂಕಿ ಸಂಖ್ಯೆ ಹೇಳ್ತದೆ. ಇಂದಿನ ಕೋಟಿ ಲಕ್ಷದ ಅಂಕಿ ಸಂಖ್ಯೆ ಬಿಟ್ಬಿಡಿ, ಈಗ ಇಡೀ ರಾಜ್ಯದಲ್ಲಿ ಸಮೀಕ್ಷೆಯನ್ನು ಮಾಡಿದರೆ ಸುಮಾರು 1000ದಷ್ಟು ಮಾತ್ರ ಇಂತಹ ಸೇದಾಬಾವಿಗಳು ಇರ್ಬೋದೇನೋ ಅಷ್ಟೇ. ಅಂದಹಾಗೆ ನೀವಿಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಸೇದಾಬಾವಿ ಅಲ್ಲ. ಇದು ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗಡಿ ಭಾಗದಲ್ಲಿರುವ ಆಂಧ್ರದ ರತ್ನಗಿರಿಯಲ್ಲಿರುವಂತಹ ಸೇದಾಬಾವಿ. ಬೇಸಿಗೆ ಮಳೆಗಾಲ ಫುಲ್ ಇರ್ತವೆ, ಇದ್ರಾಗೂ ಆ ಬಾವಿಯಲ್ಲಿಗೂ ಇರ್ತವೆ. ಅಲ್ಲಿ ಬಟ್ಟೆ ಒಗಿತಾರಲ್ಲ ಆ ಬಾವಿಯಲ್ಲೂ ಇದ್ರಾಗೂ ಇರ್ತವೆ. ತೀರಾ ತಳಕ್ ಹೋದ್ರೂ ಸೇದ್ಕೋಬಹುದು. ನೀವು ಖಾಲಿ ಆಗಿರೋದು ನೋಡೇ ಇಲ್ವ? ಈ ಬಾವಿಗೆ ನಾವು ನೋಡೇ ಇಲ್ಲ. ನಾವು ಹುಟ್ಟಾಗ್ಲಿಂದಲೂ ಎಂದು ನೋಡಿಲ್ಲ. ಈ ಬಾವಿನೂ ನೋಡಿಲ್ಲ, ಆ ಬಾವಿನೂ ನೋಡಿಲ್ಲ. ಖಾಲಿ ಆಗಿರೋದು ನಾವು ನೋಡೇ ಇಲ್ಲ. ಇದೇ ಊರಾಗೆ ಹುಟ್ಟಿ ಬೆಳೆದ್ರೆ ನಾವೆಂದು ಖಾಲಿ ಆಗಿರೋದು ಪೂರ್ತಿ ನೋಡೇ ಇಲ್ಲ. ಇದೆಂತ ಬಾವಿ ಅಂತಾರೆ? ಇದಾ ಸಿದ್ದೇಂ ಬಾವಿ ಅಂತಾರೆ. ಇವತ್ತಿನ ದಿನಗಳಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಕೊಳವೆ ಬಾವಿಯ ನೀರನ್ನು ಕುಡಿತಾರೆ. ಕೊಳವೆ ಬಾವಿಯ ನೀರಿಗೂ ಮತ್ತು ಈ ತೆರೆದ ಬಾವಿಯ ನೀರಿಗೂ ಇರುವ ವ್ಯತ್ಯಾಸ ಏನಪ್ಪ ಅಂದರೆ, ಕೊಳವೆ ಬಾವಿಯಲ್ಲಿ ಮೋಟ್ರನ್ನು ಇಟ್ಟು ವಿದ್ಯುತ್ನಿಂದ ನೀರನ್ನು ಎತ್ತಿ ಕೊಡ್ತಾರೆ. ಆದರೆ ಈ ಓಪನ್ ಬಾವಿ ಇದೆಯಲ್ಲ, ಇದು ಕೂಡ ಅಂತರ್ಜಲ ಮತ್ತು ಕೊಳವೆ ಬಾವಿ ಕೂಡ ಅಂತರ್ಜಲ. ಆದರೆ ಈ ಓಪನ್ ಬಾವಿದು ಲಕ್ಷಣ ಏನಪ್ಪ ಅಂದರೆ, ನೀರು ಅಂತರ್ಜಲದ ಮೂಲಕ ಬಂದಂಥ ನೀರು ಗಾಳಿ ಮತ್ತು ಬೆಳಕಿನ ಸೂರ್ಯನ ಕಿರಣಗಳಿಂದ ಅದರಲ್ಲಿರುವ ಹಾನಿಕಾರಕ ಅಂಶಗಳು ನಾಶವಾದರೆ ಕೊಳವೆ ಬಾವಿಯ ನೀರು ನೇರವಾಗಿ, ಅಂದರೆ ಅಂತರ್ಜಲ ನೇರವಾಗಿ ಹೊರಗೆ ಬಂದು ಅದನ್ನು ಕುಡಿಯೋದ್ರಿಂದ ಹಾನಿಕಾರಕ ಅಂಶಗಳು ಕೂಡ ನಮ್ಮ ದೇಹವನ್ನು ಸೇರ್ತವೆ. ಹಿಂದೆ ನಮ್ಮ ಹಿರಿಯರು ಇಂತಹ ಬಾವಿಗಳನ್ನು ನಿರ್ಮಿಸಬೇಕಾದರೆ ನುರಿತ ತಜ್ಞರಿಂದ ನೀರಿನ ಆಳ, ವಾಸ್ತು, ದಿಕ್ಕುಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾಯಿದ್ರು. ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಬಹುಕಾಲದವರೆಗೆ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಬಾವಿಗಳನ್ನು ಸುಂದರವಾಗಿ ಕಲಾತ್ಮಕವಾಗಿ ನಿರ್ಮಿಸ್ತಾ ಇದ್ದರು. ಆದ್ದರಿಂದ ನಮ್ಮ ಹಿರಿಯರ ನೆನಪಿನ ಸ್ಮಾರಕದಂತಿರುವ ಆಕರ್ಷಕ ತೆರೆದ ಬಾವಿಗಳನ್ನು ಉಳಿಸ್ಕೊಳ್ಬೇಕಾಯಿತು. ಆದರೆ ಅದು ನಮ್ಮಿಂದ ಸಾಧ್ಯವಾಗಲಿಲ್ಲ. ಇರಲಿ, ಇದ್ರ ಬಗ್ಗೆ ವಿಷಾದ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋ ನೋಡಿದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ. ಎಲ್ರಿಗೂ ನಮಸ್ತೆ.